ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಾಗಿಯೂ ಇರಲ್ಲ, ಮಿತ್ರರಾಗಿಯೂ ಕೂಡ ಇರಲ್ಲ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರ್ತಾರೆ. ಆ ರೀತಿಯಾದಂತಹ ಸನ್ನಿವೇಶಗಳನ್ನು ನಾವು ಆಗಾಗ ನೋಡ್ತಾ ಇರ್ತೀವಿ. ಅದೇ ರೀತಿಯಾದಂತಹ ಒಂದು ಸನ್ನಿವೇಶ ಇಲ್ಲೂ ಕೂಡ ಬಂದಿದೆ. ಶಿವಮೊಗ್ಗದಲ್ಲಿ ಅಪರೂಪವಾದಂತಹ ವಿದ್ಯಮಾನ ಆಗಿದೆ. ಕರ್ನಾಟಕ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಈ ಇಬ್ಬರು ನಾಯಕರು ಟೀಕೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಈಗ ಇವರಿಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ನಗ್ನಗ್ತಾ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದು ರಾಜಕೀಯವಾಗಿ ಈಗ ಚರ್ಚೆ ಆಗ್ತಾ ಇದೆ. ಏನಿದು? ಇಷ್ಟು ದಿನಗಳ ಕಾಲ ಒಬ್ಬರಿಗೊಬ್ಬರು ಟೀಕೆಯನ್ನು ಮಾಡ್ಕೊಳ್ತಾ ಇದ್ರು. ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳಾಗಿ ಮಿತ್ರರಾಗಿ ಇರೋಕ್ಕಾಗಲ್ಲ. ಅದೇ ರೀತಿಯಾದಂತಹ ಬೆಳವಣಿಗೆ ಶಿವಮೊಗ್ಗದಲ್ಲಿ ಅಪರೂಪವಾದಂತಹ ವಿದ್ಯಮಾನವನ್ನು ನಡೆದಿದೆ. ಒಂದೇ ವೇದಿಕೆಯಲ್ಲಿ BL ಸಂತೋಷ್, DK ಶಿವಕುಮಾರ್ ಇಬ್ಬರು ಕೂಡ ಪರಸ್ಪರ ಕಾಣಿಸಿಕೊಂಡಿದ್ದಾರೆ. ಪಕ್ಕದಲ್ಲಿ ಕೂತ್ಕೊಂಡು ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆ ವೇದಿಕೆಯಲ್ಲಿ ಇಬ್ಬರು ಸಮಾಗಮ ಆಗಿದೆ. ತರಳಬಾಳು ಹುಣ್ಣಿಮೆಯ ಮಹೋತ್ಸವದ ಸರ್ವಧರ್ಮ ಸಮನ್ವಯ ಸಭೆ ನಡೆದಿದೆ. ಸದಾಕಾಲ ರಾಜಕೀಯವಾಗಿ ಪರಸ್ಪರ ಪ್ರತಿ ಟೀಕೆಯನ್ನು ಮಾಡಿಕೊಳ್ತಾ ಇದ್ರು ಈ ನಾಯಕರಿಬ್ಬರು ಕೂಡ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಪಕ್ಕ ಕುಳಿತುಕೊಂಡು ಆತ್ಮೀಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು 10 ನಿಮಿಷಗಳ ಕಾಲ ಇಬ್ಬರು ನಾಯಕರು ಕೂಡ ಚರ್ಚೆಯನ್ನು ಮಾಡ್ತಾರೆ. ಪಕ್ಕದಲ್ಲೇ ಕುಳಿತುಕೊಂಡು ನಗ್ನಗ್ತಾ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ರಾಜಕೀಯ ಜಿದ್ದಾಜಿದ್ದಿನ ನಡುವೆಯೂ ಕೂಡ ವೈಯಕ್ತಿಕ ಸ್ನೇಹ ಮತ್ತೆ ಶಿಷ್ಟಾಚಾರ ಇಲ್ಲಿ ನೋಡೋಕೆ ಸಿಕ್ಕಿದೆ. ಬಿಜೆಪಿ, ಕಾಂಗ್ರೆಸ್, ಅದರ ಜೊತೆಗೆ JDS, ಈ ಮೂರೂ ಪಕ್ಷಗಳು ಕೂಡ ಏನು ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾನೆ ಇರ್ತಾರೆ ರಾಜಕೀಯವಾಗಿ. ಈಗ ಬಿಜೆಪಿ JDS ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ. ಯಾವುದೋ ಒಂದು ವಿಚಾರಗಳು ಬಂದಾಗ, ಹೇಳಿಕೆಗಳು ಬಂದಾಗ ಪರಸ್ಪರವಾಗಿ ಟೀಕೆ ಮಾಡ್ತಾ ಇರ್ತಾರೆ. ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಕಾಮನ್. ಇನ್ನು ಕೆಲವೊಬ್ಬರು ಸ್ವಲ್ಪ ಜಾಸ್ತಿ ಹೋಗಿ ಬೇರೆ ರೀತಿಯಲ್ಲಿ ಟೀಕೆ ಮಾಡ್ತಾ ಇರ್ತಾರೆ. ಅದು ಕೂಡ ನೋಡಿದ್ವಿ. ಆಮೇಲೆ ಸಮಯ ಸಂದರ್ಭ ಬದಲಾದಾಗ ಅವರು ಕೂಡ ಬದಲಾಗ್ತಾರೆ. ಇವತ್ತು ಬೈಕೊಂಡಿದ್ದವರು ನಾಳೆ ಒಂದಾಗ್ತಾರೆ. ಇಲ್ಲಿ ಇವರಿಬ್ಬರು ಬೇರೆ ಬೇರೆ ಪಕ್ಷದ ನಾಯಕರೇ, ಈಗಲೂ ಕೂಡ ಏನು ಒಂದಾಗಿಲ್ಲ. ರಾಜಕೀಯ ಅಂತ ಬಂದಾಗ, ವಿಚಾರಗಳು ಅಂತ ಬಂದಾಗ ಟೀಕೆ ಮಾಡ್ತಾನೆ ಇರ್ತಾರೆ ಪ್ರತಿ ಬಾರಿಯೂ ಕೂಡ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಒಂದೇ ವೇದಿಕೆಯಲ್ಲಿ, ಅದು ಶಿವಮೊಗ್ಗದಲ್ಲಿ ಏನು ಕಾರ್ಯಕ್ರಮ ನಡೀತಲ್ಲ ಅದರಲ್ಲಿ ಕಾಣಿಸ್ಕೊಂಡಿದೆ. ನೀವು ಗಮನಿಸ್ತಾ ಇರೋದು ಫೋಟೋಗಳಿದೆ. ಎಷ್ಟು ಆತ್ಮೀಯವಾಗಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಿದ್ದಾರೆ. ರಾಜಕೀಯವಾಗಿ ಜಿದ್ದಾಜಿದ್ದಿ ಇದ್ದರೂ ಕೂಡ ವೈಯಕ್ತಿಕವಾಗಿ ಸ್ನೇಹವನ್ನು ಮೆರಿತಾ ಇದ್ದಾರೆ, ಶಿಷ್ಟಾಚಾರವನ್ನು ಅನುಸರಿಸಿದ್ದಾರೆ. ಹೌದು, ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಯಾವ ರೀತಿಯಾಗಿ ನಡೆದುಕೊಳ್ಬೇಕು. ನಾವು ರಾಜಕೀಯ ನಾಯಕರು, ಆಮೇಲೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಇದೆ, ಅದು ಕೂಡ ಆಮೇಲೆ ಸೈಡಿಗೆ ಇಡೋಣ. ನಾವೀಗ ಏನು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅದರಲ್ಲಿ ನಾವು ಅತಿಥಿಗಳು BL ಸಂತೋಷ್ ಅವರನ್ನು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿರ್ತಾರೆ, ಆಹ್ವಾನ ಮಾಡಿರ್ತಾರೆ, ಬಂದಿರ್ತಾರೆ. ಅಲ್ಲಿ DK ಶಿವಕುಮಾರ್ ಅವರು ಕೂಡ ಅದರಲ್ಲಿ ಪಾಲ್ಗೊಂಡಿರ್ತಾರೆ. ಆಗ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ನಗ್ನಗ್ತಾ ಮಾತನಾಡ್ಕೊಂಡಿರೋದ್ರಿಂದ ಕೆಲವೊಂದು ರಾಜಕೀಯ ಚರ್ಚೆಗಳು ಆಗ್ತಾ ಇದೆ. ಬೇರೆ ಏನಾದರೂ ವಿಚಾರಗಳನ್ನು ಕೂಡ ಮಾತನಾಡಿರಬಹುದು. ನಿಮಗೆ ಗೊತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಯಾವ ಹೋರಾಟವನ್ನು ಮಾಡ್ತಾ ಇದೆ ಅಂತ ಹೇಳಿ. ಜಿ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, DK ಶಿವಕುಮಾರ್ ಈ ಹಿಂದೆ ಹೇಳಿದ್ರು, ನಾವು ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿಯೂ ಕೂಡ ಹೋರಾಟವನ್ನು ಮಾಡ್ತೀವಿ, ನಿರಂತರವಾಗಿ ನಾವು ಬಿಡೋದಿಲ್ಲ, 5 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತೀವಿ, ಇದನ್ನೆಲ್ಲ ಹೇಳಿದ್ರು. ಅದು ಬಿಜೆಪಿ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ. ಇವರು ಕೂಡ ಬಿಜೆಪಿ ನಾಯಕರೇ, BL ಸಂತೋಷ್ ಅವರು ಗೊತ್ತಿರುವಂಥದ್ದು. ಅಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಕಾಣಿಸ್ಕೊಂಡು ನಗ್ನಗ್ತಾ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಜನ ತಿಳ್ಕೋಬೇಕು. ಇದನ್ನು ಬೇರೆ ಯಾರು ತಿಳ್ಕೊಳ್ಳೋದಲ್ಲ, ಜನರು ತಿಳ್ಕೋಬೇಕು. ರಾಜಕೀಯ ನಾಯಕರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಎಲ್ಲರೂ ಕೂಡ ಒಂದೇ. ಎಲ್ಲರೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಒಂದಾಗ್ತಾರೆ. ಸದನದಲ್ಲಿ ಇಬ್ಬರು ಎದುರೆದುರುಗಡೆ ನಿಂತ್ಕೊಂಡು, ಎಲ್ಲ ನಾಯಕರು ಕೂಡ ಆ ಕಡೆ ಈ ಕಡೆ ನಿಂತ್ಕೊಂಡು ಬೈದಾಡ್ಕೊಂಡು, ಕೂಗಾಡ್ಕೊಂಡು, ಚೀರಾಡ್ಕೊಂಡು, ಜಗಳ ಮಾಡಿಕೊಂಡ್ರು ಕೂಡ ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಟೈಮಿಗೆ ಊಟಕ್ಕೆ ಬಂದಾಗ ಎಲ್ಲರೂ ಕೂಡ ಹೋಗಿ ನೋಡಿ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ನಗ್ನಗ್ತಾ ಮಾತನಾಡ್ತಾ ಇರ್ತಾರೆ. ಇದು ಅನೇಕ ಬಾರಿ ನೋಡೋಕೆ ಸಿಕ್ಕಿದೆ. ಇದು ಕೂಡ ಅದೇ ರೀತಿಯಾದಂಥ ಒಂದು ಉದಾಹರಣೆ. ರಾಜಕೀಯವಾಗಿ ಯಾರೂ ಕೂಡ ಶತ್ರುಗಳು ಆಗಿ ಇರೋದಿಲ್ಲ, ಮಿತ್ರರು ಕೂಡ ಆಗಿರೋದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರ್ತಾರೆ. ಆದರೆ ನಮ್ಮ ಜನರು ಏನಿರ್ತಾರೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ದಾರಿ ತಪ್ಪಿಬಿಡ್ತಾರೆ. ಇಲ್ಲ, ನಮ್ಮ ನಾಯಕರವರು, ನಾವು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು, ಅವ್ರಿಗೆ ವಿರುದ್ಧವಾಗಿರಬೇಕು ಅಂತ ನೋಡ್ಕೊಳ್ತಾರೆ. ಆದರೆ ಅವ್ರ ನಾಯಕನ ಅವ್ರಿಗೆ ವಿರುದ್ಧವಾಗಿರಲ್ಲ,
ಅವರೇ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಒಟ್ಟಿಗೆ ಕೆಲವೊಂದು ವಿಚಾರದಲ್ಲಿ. ಹಿಂಗಾಗುತ್ತೆ. ಇದೇ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಾ ಇದೆ. ಏನು ಮಾತಾಡಿರ್ಬೋದು BL ಸಂತೋಷ್ ಅವರು DK ಶಿವಕುಮಾರ್ ಹತ್ರ, ಇವ್ರು ಏನು ಹೇಳಿರ್ಬೋದು, ಅವರಿಗೆ ಏನಾದರೂ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿದರೆ ಅದು ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾತನಾಡಿದ್ರ ಅಂತ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಈ ರೀತಿಯಾಗಿ ಒಂದು ಘಟನೆ ಅಂದರೆ ಅಪರೂಪವಾಗಿ ನೋಡೋಕೆ ಸಿಕ್ಕಿರುವಂಥದ್ದು ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.